ಅಪರಾಧ ಕ್ಷಮಿಸು ತಾಯಿ. ಇನ್ನು ನಿನ್ನ ಇಚ್ಛೆಗೆ ನಾನು ಅಡ್ಡೆಯಾಗಲಾರೆ. ಜಮದಗ್ನಿ ಮುನಿವರನಿಗೆ ನಿನ್ನ ದಾರಿ ಎರೆದು ಕೊಡಲು ಸಿದ್ಧನಾಗಿರುವೆ. ನಾಳೆ ಇದೇ ಗ್ರಾಮದ ಶ್ರೀ ಸುಂಕಲಮ್ಮವ್ವ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ ಮಗಳೇ. ನಾನಿನ್ನು ಮಾಡಲಾರ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕಾ, ನಾರದ ಮುನಿಯಿಂದ ಈ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದುಕೊಂಡಿರುವುದೆಲ್ಲ ಮುಂದೆ ತಿಳಿದುಕೊಂಡನ ಮಗಳೇ. ನಮ್ಮ ಲಗ್ನವನ್ನು ವೈಭವದಿಂದ ನಡೆಸಿಕೊಳ್ಳೋ ತನಕ ನಮ್ಮ ಪುತ್ರಿಯಾದ ರೇಣುಕಾ ದೇವಿಯ ವಿವಾಹ ಮಹೋತ್ಸವಕ್ಕೆ ಬಂದ ಬಾಂಧವರನ್ನು, ಬಾಧಿತ ವ್ಯಾಖ್ಯಾತರನ್ನು, ಪುರಜನ ಪರಿವಾರದವರನ್ನು ಮತ್ತು ಪುರೋಹಿತರನ್ನು ಜಾಗೃತಿಯಿಂದ ಬರೆಯುವ ಸರತೆ ಅತಿ ಜಾಗ್ರತೆ
ಪೂರ್ವದಿಂದ ಅರ್ಪಟ ಸುತ್ತ ಪರ್ವ ಜಂಬವರಿ ಕಳಮಿಕೋ ಎನ್ನ ಕೋದಂಡದಿಂದ ಖಂಡಿಸುವುದವರ ಕಂಡ ಪಾಪುರೈದರಿಯೊಳಗೆ ನಾವೇ ಕಲಿಪಡುತ್ತ ಮರಂದು ಮುನ್ನುಗ್ಗಿ ಬರವರಿಗೂ ವರ್ಗವ ಬೊಳೆರ ಪಣದ ಎಂಬುವಂದು ಈ ಭೂಮಂಡಲಕ್ಕೆ ಕೆಡುವ ವೀರಾತನ ವೀರನ ಮುಂದೆ ಬಂದವರೆಂದು ಮಾತನಾಡಿಸುವ ನೀನು ದಾರ ಪಾಮರ ತಿಳಿದು ನನ್ನ ವಿಚಾರ. ಓ ದೇವ ಅವತಾರನ್ನರೇ, ಎಂಟನೇ ರಕ್ತ ಸ್ವಂತದಲ್ಲಿ ಕಟ್ಟಿಕೊಂಡು ಕುಂಟು ಕುದುರೆ ಮೇಲೆ ಏರಿಕೊಂಡು ಇಲ್ಲಿಂದ ಬಳ್ಳಾರಿಗೆ ಹೋಗಲು, ಬಳ್ಳಾರಿಂದ ಬಸರಕೋಡಿಗೆ ಹೋಗಲು, ಬಸರಕೋಡಿಗೆ ಹೋಗಿ ಏ ಬಸರಕೋಡ ಬಸಮ್ಮ, ಏ ಬಸರಕೋಡಮ್ಮ ಬಸಮ್ಮ ಒಂದು ಕಪ್ಪು ಮೊಸರು ಕೊಡನ್ನು ಕೇಳಲು ಎಲ್ಲವು ಬಿಸಿನ ಬಟ್ಟೆ ನನ್ನ ಎಣ್ಣೆ ಹೆಸರು ಮೇಲೆ ಕೆಸನೆ ಸಿಗೆ ಬಂತು ಅಟ್ಟಾತಿರಲು ಎಣ್ಣನ್ನು ಒಂದು ಕಪ್ಪು ಮೊಸರು ಕೇಳಲಕ್ಕೆ ಬಂದಿ ಎಂದು ಕಸಬಾರ ಜಾನು ಹೊಡೆಯಲು ಅಲ್ಲಿಂದ ತಪ್ಪಿಸಿಕೊಂಡು ಬಂದ ಬಿಸಿರುಗೊಂಡು ಸಾರಕ್ಕೆ ನಾನಲ್ಲವೇನು ದೇವ ಹೇಳಬೇಕತ್ತಮ್ಮ ರಾಮಾಂಗಿತಮ್ಮ. ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಪಾಪುರ ಎನ್ನಿಗೆ ಎದುರಾಗಿ ಬಂದು ಅದಮರನ್ನ ಕಡಗಲ ರತ್ನಂದ ದತ್ತು ಮೂರ್ಖರ ತಿರೋಮರಗಡೆ ಸಮಸ್ತ ಅತ್ಯುಲಿತ ಬಲಯುತ ನಾಥ ಎನ್ನ ಪರಕ್ರಮಕ್ಕೆ ಚಪ್ಪನ್ನಾರ ದೇಶದ ಭೂಪಾಲಕರ ತಪ್ಪಿದ ಕಪ್ಪಿ ಕಾಣಿಕೆ ಎಂದಪ್ಪಿದವರು ಚರಿತ್ರ ಮಹಿಷ್ಮತನಗರಂ ಸತ್ತರ್ಮದಿಂದ ಪರಿಪಾಲಿಸುವ ಕೃತವೀರ ಮಹಾರಾಜ ಎಂದು ಜಯಬೇರೆ ಮುಡಿಸಲಿದ್ದಾರೆ. ಶೃಂಗಾರವಾಗಿ ಕಂಗೊಳಿಸುವಲ್ಲಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಪುತ್ರನಾದ ಕಾರ್ತಿಕ ವೀರಾಜ್ಯನಿಗೆ ಪಟ್ಟಾಭಿಷೇಕವು ಮಾಡುವ ಕಾರಣ ಕಾರಣವಾಯಿತು. ಕಣ್ಣಿಯ ಸಾರ್ದೇವ್
ಇಂಥ ವೀರಾದಿ ವೀರ ದ್ರೀಪವನಕ್ಕೆ ಮೀರಿದ ಶೂರ ಬಲರ ದುಷ್ಟರಾದ ರಾತ್ರಿಂದರ ಲಕ್ಷದ ಮಣ್ಣು ಮುಗಿಸಿ ನಡೆಸುವ ಪ್ರಚಂಡದ ಹಾಯ್ದ ಪಾಣಿಯಾಗಿ ಈ ಸಭೆಗೆ ಬಂದ ವೀರ ನಮ್ಮ ಭಕ್ತಿಯಿಂದ ಒಂದು ನಮ್ಮ ಮಾಡಿ ಕೇಳಿಕೊಳ್ಳುವ ನೀಲಿದಾರ ಸುತಲಿ ಮೊದಲು ಓಹೋ ದೇವ ನಾವುದಾರಂದರೆ ಮಾಗೆ ಉಂದರೆ ಮಂದಿಯ ಕಾಟ ತಿರ್ಕನ್ ತಿಂದರೆ ನಾಯಿಗಳ ಕಾಟ ಮನೆಗೆ ಹೋದರೆ ಮಕ್ಕಳ ಕಾಟ ರಾತ್ರಿಗೆ ಹೋದರೆ ಏತೆ ಕಾಟ ಬಾಜಾರ್ಗೆ ಹೋದರೆ ಸೋಳರ ಕಾಟ ಅಕ್ಕಕ್ಕೆ ಹೋದರೆ ಸಾಲರ ಕಾಟ ಸಿಟಿಗೆ ಹೋದರೆ ಸಂಬಳದ ಕಾಟ ಎಬ್ಬಕ್ಕೆ ಹೋದರೆ ದುಡ್ಡರ ಕಾಟ ಆ ಕಾಟವನ್ನು ತಾಳಲಾರದೆ ಕೋಟೆಯಿಂದ ಓಡಿ ಬಂದ ಪೋಟುಗಳ ಸಾರಥಿ ನಾನಲ್ಲವೇನು ದೇವ ಹೇಳಬೇಕು ತಮ್ಮ ನಾಮಾಂಕಿತವ ಒಳಿರಿಯಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಹೌದು ದೇವ ಹಾಗಾದರೆ ಇತ್ತ ಬಾ ಚಿತ್ತ ಬಿಟ್ಟು ಕೇಳ ಎಚ್ಚರಿಕೆ ದೇವ ಇದು ಅಲ್ಲದೆ ದಿಕ್ಕದರಣಿಯಲ್ಲಿರುವ ಭೂಪಾಲಕರೆಲ್ಲ ನಮ್ದೇ ಸೀತ್ರಾಯ ಲೋಕಕ್ಕೆ ನಾನು ಪಟ್ಟ ಹತ್ತ ಚೆಲ್ಲಿದೆ ಸೃಷ್ಟಿಯ ಶ್ರೇಷ್ಠವಾದ ಚಂದ್ರವಂಶದ ತಿಲಕ ನಂಬಿಸೆ ಬುಧ ಪುರುವರ ವಾಯು ದೃಢಾಯು ಮೊದಲಾದ ನಮ್ಮ ವಂಶ ಜ್ಯೇಷ್ಠರಿಗೆ ಸಮಮನಸ್ಸು ನಂಬಿಸಿದ ವೀರ್ಯ ಮಹಾರಾಜನ ಪುತ್ರ ಮೂರು ಲೋಕದಲ್ಲಿ ಮೀರಿದ ಶೂರ ಅಮರಾವತಿ ಪಟ್ಟಣ ಧಿಕ್ಕರಿಸುವ ಮಾಹಿಷ್ಮತ ನಗರವನ್ನು ಪರಿಪಾಲಿಸುವ ಶಾಮವಿಸಿದ ಶೂರ ರಾಜ್ಯದಿಂದ ಹಡಗಡೆಗೆ ಜಯಬರಿ ಮಾಡಿಸುತ್ತದೆ
ಆ, ಯಾಕಪ್ಪ ಯಾಕಪ್ಪ ಬಲಗಾರ ನಮ್ಮ ಯಾಕೆ ಬಲ್ಲಾರೆ ಕಲ್ಲಮ್ಮ ಕಲ್ಲಮ್ಮ ಬರಗಾರ. ಯಾಕಪ್ಪ 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 ಬಲಗಾರ ನಮ್ಮ ಯಾಕೆ ಬಲ್ಲಾರೆ ಕಲ್ಲಮ್ಮ ಕಲ್ಲಮ್ಮ ಬರಗಾರ. ಅಹೋ ಜನಕ ಅಹೋ ಬಾಲಕ ಎಂದಕ್ಕೆ ನಮ್ಮ ವಂಶರಾದ ಮಾರ್ತು ರಾಜರೆಂಬ ಹರಸನ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ನಿಮಗೆ ಶಕ್ತಿ ಮೀರಿ ಬೇಕಾದಷ್ಟು ತೆಗೆದುಕೊಂಡು ಹೋಗಿರಿಂದ ಏನಂತೆ? ಅಹೋ ಬಾಲಕ ವಂಶದೊಳ ಹುಟ್ಟಿದ ಇನ್ನ ಕುಮಾರನು ರಾಜ್ಯ ಅಧಿಕಾರಿ ಪಡೆದ ಇರುವೆಯಾರಾದ ನಿಮ್ಮ ಆಶೀರ್ವಾದದಿಂದ ಸತ್ಯಕ್ರಮಗಳೆಂಬುದೇ ಅದರ ಪಡೆದೆ. ಓ ಜನಕ, ಅಹೋ ಬಾಲಕ ಕಾಯ ವಾಚ ಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕೇದಿಯ ಪಿತನೇ ಅಧಿಬಲವಿದನೆ. ಅಹೋ ರಾಜಕುಲಜೇತರನಾದ ಎನ್ನ ಕುಮಾರ ಹೇಳಿಕೆಯಲ್ಲಿ ಕೇಳು. ರಾಜ್ಯ ಧರ್ಮದ ವಿಚಾರ ಅದೇನೆಂದರೆ ಏನು ಜನಕ? ಒಡೆರೆ ಈ ರಾಜ್ಯ ಸಿಂಹಾಸನಂದು ಗದ್ದುಗೆ ಎನ್ನರಲು ಯೋಗ್ಯತೆ ಇಲ್ಲವ ಕೇಳುವ ರಾಜ್ಯ ಧರ್ಮದ ಪ್ರಶ್ನೆಗಳು ವಿಸ್ತರಿಸರು. ಅಹೋ ತನಯನೇ, ಓ ಜನಕ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಹೊರಲು ಲೋಕದಲ್ಲಿ ಸೋಲುವರ ಯಾರು? ಈ ಧರಣಿಯಲ್ಲಿ ಅಧಿಕಾರಿ ಯಾರು? ಈ ಭೂಮಂಡಲದಲ್ಲಿ ಪರದೇಶಿಗಳ ಯಾರು? ಈ ಮಜ್ಜಗದಲ್ಲಿ ಅತಿಥಿಗಳ ಯಾರು? ಕಾರ್ತವೀರನೆಂಬ ಕುಮಾರನೇ, ಈ ಪ್ರಶ್ನೆಗೆ ತಕ್ಕ ಉತ್ತರ ಹೇಳುತ್ತೇನೆ. ಅಹೋ ಅಪ್ಪಯ್ಯನೇ, ಅಹೋ ಕುಮಾರ, ದತ್ತಾತ್ರೇಯ ಮಹಾಮುನಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಸಕಲ ಧರ್ಮಶಾಸ್ತ್ರಗಳ ಹರಿದು ನಿನ್ನ ಕುಮಾರನು ಸಾಮಾನ್ಯದ ಬಲೆ ಅಪ್ಪಯ್ಯ. ಈ ಕೇಳಿದ ಪ್ರಶ್ನೆಗಳಿಗೆ ತಿಳಿದಿದ್ದು ಉತ್ತರ ಹೇಳುವನು ಚಿತ್ತವಿಟ್ಟು ಕೇಳು. ಅಹೋ ಬಾಲಕ, ದೇವಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಮೆರೆಯವರು ಇಬ್ಬರೇ ಇಬ್ಬರು. ಯಾರು ಕುಮಾರ? ವೈಕುಂಠ ದೊಡೆಯನಾದ ಲಕ್ಷ್ಮೀಪತಿಯಾದ ಮಹಾವಿಷ್ಣುವು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನು. ಅಹೋ ಜನಕ, ಅಹೋ ಬಾಲಕ, ಈ ಜಗದಲ್ಲಿ ಸೋಲುವವರು ಇಬ್ಬರೇ ಇಬ್ಬರು. ಯಾರು ಕುಮಾರ? ಒಬ್ಬ ಕನ್ಯಪಿತನು ಮತ್ತೊಬ್ಬ ಸಾಲಗಾರನು. ಅಹೋ ಜನಕ, ಅಹೋ ಬಾಲಕ, ಈ ಧರಣಿಯಲ್ಲಿ ನಮಗೆ ಕಾಣುವ ಅಧಿಕರು ಇಬ್ಬರೇ ಇಬ್ಬರು. ಅವರಾರು ಕುಮಾರ? ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಓ ಜನಕ, ಅಹೋ ಬಾಲಕ, ಈ ಭುವನದಲ್ಲಿ ನಮಗೆ ಕಾಣುವ ಅತಿಥಿಗಳು ಇಬ್ಬರೇ ಇಬ್ಬರು. ಅವರಾರು ಕುಮಾರ? ಒಬ್ಬ ಧನ ಮತ್ತೊಬ್ಬ ಯೌವನ. ಓ ಜನಕ, ಅಹೋ ಬಾಲಕ, ಈ ದೇಹದಲ್ಲಿ ಪರದೇಶಗಳು ಇಬ್ಬರೇ ಇಬ್ಬರು. ಅವರಾರು ಕುಮಾರ? ಒಬ್ಬ ದೇಹ ಮತ್ತೊಬ್ಬ ಜೀವ. ಹೋ ಜನಕ, ಅಹೋ ಬಾಲಕ, ಇಷ್ಟು ಮಾತ್ರ ಭಗವತ್ ಸ್ವರೂಪಿಗಳಾದ ಗುರುವರ ದತ್ತಾತ್ರೇಯ ಮುನಿಬವರು ಹೇಳಿಕೊಟ್ಟಿರುವರ ತಂದೆ. ಇದರಲ್ಲಿ ತಪ್ಪಿದ್ರೆ ವಿವರಿಸಿ ಹೇಳಿರಿ ಎನ್ನು ಮುಂದೆ. ಬಲ 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 ಸಹಸ್ರ ಬಾಹುವೆ, ನಿನ್ನ ಅದ್ಭುತವಾದ ವಿದ್ಯೆ ಮಹತ್ವಕ್ಕೆ ನಾನು ಮೆಚ್ಚಿದೆ. ಅಹೋ ತನಯನೇ, ಅಹೋ ಜನಕ, ಈ ಕ್ಷಣವೇ ನಮ್ಮ ಕುಲ ಪುರೋಹಿತರಿಂದ ನನ್ನ ಪಟ್ಟವನ್ನು ಕಟ್ಟಿ. ಯಾಕಂದರೆ ಈಗ ನಿನ್ನಲ್ಲಿ ರಾಜ್ಯಭಾರದ ರಕ್ಷಣಗಳಿರುವ ನಿನಗೆ ಸಂತೋಷವಾಯಿತು. ಅಹೋ ಜನಕ, ಅಹೋ ಜನಕ, ನಿನ್ನ ಮುಖಾಂತರ ಚಂದ್ರ ವಂಶದ ಕೀರ್ತಿ ದಿಗ್ದೇವತೆಗಳಲ್ಲಿ ಬೆಳಗರೆ. ಕಾರ್ತವೀರ ನಮ್ಮ ಕುಮಾರನೇ,
ಜನಕ, ಅವನದು ನಮಗೂ ಮೊದಲಿನಿಂದ ದ್ವಯದೇಶ ಬಳೆಯುತ್ತ ಬಂದಿರೋದು ಆದ ಕಾರಣ ಬಳಿರ ಅವನೇನಾದರೂ ನಿನ್ನೊಡನೆ ಯುದ್ಧಕ್ಕೆ ಬಂದು ಅವನ ಶಿರವ ಮರೆಸಿ ಕೀರ್ತಿಗೆ ಗಳಿಸಿ ಈ ವಚನ ಮರಿಬೇಡ ಕುಮಾರ. ವೀರಾದಿ ವೀರ ಭಾರ್ಗವ, ಭಾರ್ಗವ. ಬಳಿಯ ಸಿಂಹರಾಜನಂದ ಇಲ್ಲಿಯವರೆಗೆ ನಮ್ಮ ವಂಶರದ ಕೀರ್ತಿಗೆ ಕಾರಣವಾದ ಪಿತರೇ, ನಾಮಚ್ಚಿದ ದ್ವೇಷ ಸಾಧನೆ ನಡೆಗೆ ಬೇಗನೆ. ಅಹೋ ಅಪ್ಪಯ್ಯನೇ, ಓ ಕುಮಾರ, ಪಾಪುರ ದೃಷ್ಟನಾದ ರೇಣುಕ ರಾಜನನ್ನು ನಾಳಿನ ದಿನ ನಾರಾಯಣ ವೈಕುಂಠದ ಅಡಗಿಕೊಂಡ ನನ್ನ ಗರ್ಭವಂಶದಲ್ಲಿ ನಿನ್ನ ವಚನ ಬಲದೆ ಕಾರ್ತಿವೀರ್ಯನ ಶ್ರೇಷ್ಠ ಪರಾಕ್ರಮ ನಂದಿದ್ದರೆ ನಿನ್ನ ಸುಂದರ ಸುಕುಮಾರನಾಗಿ ಹುಟ್ಟಿ ಸಾರ್ಥಕವನ ಜನಗ ಜಗದ್ವಿಖ್ಯಾತಿ ಕಾಂತಿ ಕನಗ. ಎನ್ನ ಪುತ್ರನಾದ ಕಾರ್ತಿಕ ವೀರಚ್ಚನಿಗೆ ಪಟ್ಟಾಭಿಷೇಕವಾಯಿತು. ನಾನು ನಿನ್ನ ತಪೋ ಮಾಡಿ ಶಂಕರನ ಒಲಿಸುವುದಕ್ಕೆ ಮಾತ್ರ ಬಿಡುತ್ತಾರದೆ. ಪರಶುರಾಮ ಪರಶುರಾಮ ಬರಬೇಕು. ಭಾರ್ಗವರಾಮ, ನರ್ತಕಿಯರ ಬಳಿ ಬಳಿ ರೈಲ ಈ ಸರದೆ ಎನ್ನ ಪಿತನ್ನಾಜ್ಞೆಯಂತೆ ಬಳಿಯ ಗೊಪ್ಪಿ ಮಪ್ಪಿ ನಂದಿರುವರ ಕಾಶ್ಮೀರದ ಅರಸರ ಹೆಣಕ ನಮ್ಸದ ಬಡದ ಬಡ ಬಡ ಬದಕ್ಕೆ ಹೋಗುವ ಕಾರಣ ಬರುವುದಕ್ಕೆ ಅಶ್ವತ್ಥನ ಬಂದುದು ಕಾಶ್ಮೀರದ ದಕ್ಕೆ ಬಡ ಬರುತ್ತದೆ. ಹೋಗುದೇ ಈ ಸಹಸ್ರ ಪಾವು ಕಾರ್ತಿವೀರ್ಯನ ಮುಂದೆ ನಡೆಯಲಾರದೆಂಬ ಪೌರುಷವು ಬೇಗನೆ ಬಾಪುರ ನಿನ್ನಿನದನ್ನ ನಾನಿಲ್ಲದ ಸಮಯದಲ್ಲಿ ಸತ್ತ ಸುಳುವು ಇಲ್ಲದೆ ಬಂದು ನಮ್ಮಪ್ಪನ ನೋಡಿ ಬಡದಾಡ ಕೈಸಲಾಗದ ಹಿಂದಕ್ಕೆ ನೋಡಿ ಹೋದಿಯ ಈ ವಾರ್ತೆಯ ಮರೆತು ರೋಗ ಶೇಷ ಶತ್ರು ಶೇಷ ಋಣ ಶೇಷ ಬಲಿಯಾಗಿ ಬಿಡಿದೆ. ರಣಕಂಕಣಮ ಕಟ್ಟಿ ಕದನಕ್ಕೆ ಬಂದ ಈ ದಿಟ್ಟಿನ ಮುಂದೆ ನಿನ್ನ ಅಪ್ಪನ ಸಂತೋಷ ಯಾರು ಹೇಳುತ್ತೋ ಈ ಕ್ಷಣ ಮಾತ್ರದ ತೋರಿಸಬ ನೋಡಿ ನಿನಗೆ ಯಮ ನರಕ. ಈ ಮತ್ತು ಹಿನ್ನೆಲೆ ಕಾರ್ತವೀರನೆಂಬ ಮನ ಮೂರ್ಖನೇ ಎಚ್ಚರ ತಪ್ಪು ವಚನಂದ ಉಚ್ಚರಿಸಿದರೆ ನಿನ್ನ ಪಕ್ಷ ಎಲುಬುಗಳನ್ನು ಚುನುಚಾಗುವಂತೆ ಕೊಚ್ಚ ಕೊಡಲೇ ದಂಡಧರನ ರುಂಡ ಮಾಲೆಯೊಳನೆ ತಾಡಿಸುವನು. ಬಳಿರೇ ಈಗೋ ಎನ್ನ ಒಂದೇ ಬಾಣದಿಂದ ನಿನ್ನ ಶಾಸ್ತ್ರ ಭಾವಗಳನ್ನು ಹೊರಗಡಿಸುವನ ಕುಲ್ಲ ಹುಟ್ಟು ಬರಬೇಕು ಬಳಿರ
ಇಲ್ಲವಾದರೆ ಮತ್ತರನ ಮಂಡಲದ ಒದಗಿಸಬಹುದು ನೋಡಿದರೆ ದುರ್ಗದೆರೆ ಮಂಡ ಏ ಕುಲ್ಲ ಬೊಳ್ಳೆಯಲ್ಲ ಈ ಕಾರ್ತವೀರ್ಯ ಮತ ಮೇರಿದ ಮನ ಬಂದಂತೆ ಯಾತಕ್ಕ ಕೊಚ್ಚಕೊಳ್ಳುವ ನಿನ್ನ ಸೌರ್ಯ ಸಹಜವಾಗಿ ಮಾತನಾಡುವರೇ ರೇಣುಕ ನಮ್ಮ ಸಿಂಹದ ಮುಂದೆ ಸಿಂಗಳೀಗ ಒದರಿದರೆ ಸಿಂಹ ಬೆದರವಲ್ಲದೆ ಎಲೆ ಆತಮ ನಿನ್ನ ಒಣ ಬೆದರಿಕೆಗೆ ನಾನು ಹಿಂಜರಿಯಬಲ್ಲನೆ ಕಾಮಿ ಕುಲ ಕತ್ತಲಾಗುವಂತೆ ಎನ್ನ ತರಂಗಳ ಪರತ್ತಲ ಬಿಡುವನ ಸಹಿಸಿಕೋ ಕುಲ ಪ್ರತಿ ಮಾತನ್ನಾಡಿದರೆ ಆಟದ ಕಟ್ಟ ಮೇಲೆ ಮುರುವನ ನಿನ್ನ ಅಲ್ಲ ಇಂದಿನ ದಿನ ಸಮರಂಗನ ಮೊದಲಲ್ಲಿ ನಿಮ್ಮ ಸದಗಡದಿದ್ದರೆ ರೌದ್ರ ರೂಪಾಯ ನಿರ್ವತ ತತ್ರನಿಂದ ಧನ ವಿದ್ಯೆ ಮುಖದ ಸಾರ್ಥಕವೇನಿಲ್ಲ ಪಾಮರ ಸೇರಿದವನು ನೋಡಿ ನಿನ್ನ ಹಾಡದ ಕಟ್ಟೆ ಮೇಲೆ ಯಮಪುರ ಕಾರ್ತವೀರನೆಂಬ ಹದಮನೆ ಭಿಂಕದ ಮಾತುಗಳನ್ನಾಟು ಡಂಭಿಕನೆ ಕುಲ್ಲ ಎನ್ನ ಮಾರ್ಥಾಂಡ ಪ್ರಜ್ವಲನ ತಪ್ಪುವ ಕೋದಾಂಡದಿಂದ ಚಿಂಜನೆಯ ಮಧ್ಯೆ ಹೊಡೆದರೆ ಮುಂಬಾಲಿನ ಪಕ್ಷಿಯಂತ ಆಕಾಶಕ್ಕೆ ಅರದುಪ್ಪನ ಈ ಭೂಮಿಗೆ ಬಿದ್ದ ವಿಲ 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 ಒದ್ದಾಡಿ ಪ್ರಾಣವನ್ನು ಬಿಡುವೆಯೋ ಎಲ್ಲರಿ ಮಬ್ಬಿಗನೆ ಎಲೆ ತಪ್ಪಿಗ ನಿನ್ನ ನಡುವ ತೊಡೆಗಳನ್ನು ಬಿಡುತ್ತೆ ಪಟ್ಪಟಾನ ಹೊಡೆದ ಕಾಶ್ಮೀರದ ದರ್ಶನಕ್ಕೆ ಸರಿಸಾಟುವಿಲ್ಲವೆಂಬಂತೆ ಜಗತ್ತಗದಲ್ಲಿ ಅಧಿಕ ವೀರನಂದ ಹೆಸರನ್ನು ಸ್ಥಾಪಿಸದರ್ತಾರೆ ರೇಣುಕ ರಾಜನೆಂಬ ಹೆಸರು ಆತಕ್ಕೆ ಮಾತಿನ ತೀರ ನಿನ್ನ ಋಣಮತಿ ನೋಡು ಆಗಾದರ ಜಾಗೃತಿಯಿಂದ ಯುದ್ಧಕ್ಕೆ ಸಂದಿದ್ದ ನಗರಮಂಡ ಅದೇ ಪ್ರಕಾರ ಮಾಡುವುದಿಲ್ಲವೇ ಅವು ಕಾಲಲ್ಲಿ ಮಾಡ್ಸ್ಕೊಬೇಕಂತ ಮಾಡಿ ನಾನು ಕೆಬ್ಬದಾಗ ಪಟ್ ಹೋಗ್ತಾರಪ್ಪ ಮಣ್ಕಾಲ ನಾನೇ ನೋಡ್ಕೊಂಡ್ಬಿಟ್ಟಾವ ಅವ್ರು ಕೂತಾಗ ಟೈಮ್ ಆಗುತ್ತೆ ಮದಂದನಾದ ರೇಣುಕ ರಾಜನನ್ನು ಎನ್ನ ಕುರುಕನಿಗೆ ಬೆಟ್ಟದ ಅವರೇ ಮರಣವಾದನು ಈ ತಿಮ್ಮಣ್ಣ
ಅವರಿಗೆ ನೀ ಬಂದಾಗ್ತಾಳೆ ಕೊಡ್ರಿ ಎಲ್ಲಾರು ಕೊಡ್ರಿ
ಸೀತಮ್ಮ ಯಾಕೆ ಬಂದ ಸೀತಮ್ಮ ಮರಳಕ್ಕೆ ಕಂದರಮೇತೆ ಎಂದಾದರಗತೆ ಕಣ್ಣಾಮುತ್ತೆ ಮಣ್ಣಾಮುತ್ತೆ ಮೇಲೆ ಮಣ್ಣಾಮುತ್ತೆ ಓ ರಾಘವ ತಮ್ಮನ ಕರಗಳು ಧನುತ್ಯಾಗಿ ಬಂದ ವೀರಾದ ವೀರ ನಮ್ಮ ತಾವನಾರನ್ನು ಕೇಳಿದರಿಯೇ ಭಾಗ್ಯದರಿಯೇ ಹೊರಗೆಲ ಈ ಮಾನವ ದೇವ ಚಟ ಹಸ್ಪಟ ದುರ್ಪಟ ದುಃಖಟ ಪ್ರಕಟಿತ ತಟ ಘಟಿತ ಪಟ ಹರ್ಮುಕ್ತ ಮಳೆಯಂತೆ ತೋರ್ಪವ ವೀರಾದ ವೀರರ ಮುಂದೆ ಸೆಟ ಇಲ್ಲದ ಪುಟನಗದ ಬಂದ ಪದಂತರ ಕರಗಂಧರಗಳ ಮುಂಗೊಡವೆ ಹಾರಲ ದೇವ ಎಲ್ಲ ಮಾನವ ದೇವ ಚಿತ್ರೂಪ ಭದ್ರಯತಿ ಗಣ ಸಮುದ್ರ ಮಹಾರೌದರ ರೂಪದಿಂದ ಮರೆಯುವ ಎನ್ನಗೈಯದರಾದ ವೈರಗಳ ಚಿತ್ರಗತೆಗೈಯುವ ಈ ಅನ್ನ ರೌದ್ರ ಅವತಾರಕ್ಕೆ ಹಾ ಪರದ ನಿರ್ಮಲನಾಗಿ ಮುಳಿ ಮುಳಿಯಲ್ಲಿ ಅರಿಯಕೊಂಡರು ಎಲ್ಲ ಮಾನವ ದೇವ ತಾರಕ ಕೃತಿಯ ಹುತ್ತವ ಮುಖದಿ 100 ಕೋಟಿ ತಾರ ಮಂಡಲದಿ ಗರ್ಭದಿಂದ ಹುಬ್ಬರಿ ನಿಬ್ಬರದು ಸುಪ್ರಭು ತಾರ ಮಂಡಲದಿ ಗಾರ ಗರ್ತಲಿಯ ಬೂರು ಭೂತದಾರಿ ದೋರ ಮುತ್ತಿನ ಹಾರ ಹೀರಾವಳಿ ಅಂಸುರದೋರ ಧರಿಸಿಕೊಂಡಿರುವ ಗಂಡೆಯದೆಯ ಗಂಡಗಳಿಗೆ ದಾರಂದ ವಿಚಾರಿಸುವ ನೀರದಾರ ಸೂತ ಓಹೋ ದೇವ ನಾಮದಾರಂದರೆ ರಾಕ್ಷಸರಲ್ಲಿ ರಾವಣ ಚಂದ ದೇವತೆಗಳಲ್ಲಿ ಕೃಷ್ಣ ಚಂದ ಗುಡಿಗೆ ಗೋಪುರ ಚಂದ ಮನೆಗೆ ಮಕ್ಕಳ ಚಂದ ಊಟಕ್ಕೆ ಉಪ್ಪಿನಕಾಯಿ ಚಂದ ಕಾಲಿಗೆ ಕಾಲುಂಗರ ಚಂದ ಕೈಗೆ ಬಳೆ ಚಂದ ಹಣೆಗೆ ಕುಂಕುಮ ಚಂದ ಆ ಮುದೇಗೆ ಆ ಮುದೇತೆ ಚಂದ ಚಂದಗಳಿಗೆ ಸುಂದರವಾಗಿ ಮಾತನಾಡಿಸುವ ಬಂಧುರ ಬಂಧದ ಸಾರಥಿ ನಾನಲ್ಲವೇನು ದೇವ ಹೇಳಬೇಕು ತಮ್ಮನ ಜನ ಮಾಡ್ತಿದ್ದಾರ ಹೊರಗೆಲ್ಲ ಈ ಸಾರಥಿ ನಮ್ಮ ನಾಮ ಅಂಕಿತವೇನೆಂದರೆ ಅದೇನು ದೇವ ಈಗ ಅಲ್ಲಿ ಇರುವ ಸುಂಕಲಮ್ಮ ದೇವಿ ಇರಾಗ ಅನವ ಸುಂಕಲಮ್ಮ ದೇವಿ ಇರುವಳು ಆ ತಾಯಿಯಾದ ಸುಂಕಲಮ್ಮ ದೇವಿ ಭೂಮಿಯಲ್ಲಿ ಉದ್ಭವಿಸಿದಳು ಆದರೆ ಆ ದೇವಿ ಪಾದಕ್ಕೆ ಬೆಳೆದ ನಮಸ್ಕಾರವನ್ನು ಮಾಡುವಳು ಗೋಪುರ ಮೇಲೆ ಇರುವುದ ಕೆಲಸವನ್ನು ನೋಡುತ್ತಾರೆ ಎಲ್ಲ ಸಾರಥಿ ಹೌದು ನಮ್ಮ ಮನೆ ದೇವರಾದ ಮತ್ತೆ ಇರುವುದು ಆತನ ಪಾದಕ್ಕೆ ಹೋಗಿ ನಮಸ್ಕಾರ ಮಾಡುವುದು ಆತನ ನಾವು ಸರ್ಪನ ಆಗಿ ಗೋಪುರವನ್ನು ಹಾಡುತ್ತಿರುವುದು ಸಾರಥಿ ಇದೇ ಹಳ್ಳವಾದ ನಮ್ಮ ಮನ ದೇವರ ಈ ಮಡ್ಡದ ಈರನ್ನ ಇರುವ ತಾತನು ಆ ತಾತನ ಪಾದಕ್ಕೆ ನಮಸ್ಕಾರ ಸಾರಥಿ ದೇವ ಗುಡಿಸುವ ಎನ್ನ ವೀರ ಬಬ್ಬಯ್ಯ ಹಬ್ಬರಕ್ಕೆ ಹೈತರೆ ಎದವಡದ ನಿಬ್ಬರಗಾಗಿ ಈ ಅನ್ನ ಭಯಕ್ಕೆ ಎಂಬಲಾಯನ ಮಾಡಿದರು ಎಲ್ಲ ಸಾರಥಿ ಗೋಮತಿ ಮದವೇರಿದ ಮದಂತರ ಮಂಕತನ ಬಿಡಿಸಿ ಸದ್ಬುದ್ಧಿಯಂ ಕಲಿಸಿ ತ್ರಿಭುವನ ವೀರರಿಂದ ವಂದನೆಯನ್ನು ಮಾಡಿಸಿಕೊಳ್ಳುವ ಶ್ರೇಷ್ಠನಾದ ಬ್ರಾಹ್ಮಣವು ಸಾರಥಿ ಗೋಮತಿ ಜನ್ಮಕ್ಕೆ ಎದುರಾಗುವ ಬಂಡರ ರುಂಡಗಳನ್ನು ಖಂಡಿಸುವ ಕದನ ಪ್ರೇಮಿನ ಬನ್ನ ಸಾರಥಿ ಗೋಮತಿ
ಜಮದಗ್ನಿ ಕುಮಾರ ರೇಣುಕಾದೇವಿ ಗರ್ಭಾತೋಳ ತಾರ ಪತಿಯಂತೆ ಉದಯಿಸಿದ ದುರಧೀರನಾದ ಭಾರ್ಗವ ರಾಮನೆಂದು ತಿಳಿಯಲೇ ಸಾರದೆ ಮೂವರು ದೇವರ ಹೊಳಿರೆಯಲ ಈ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದು ಕಾರಣವೇನೆಂದರೆ ಅದೇನು ದೇವ ಚಪ್ಪನ್ನಹರ ದೇಶದ ರಾಜರೋಳ ಶ್ರೇಷ್ಠನಾದ ಕಾಶ್ಮೀರ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನನಿ ಆಶೀರ್ವಾದವನ್ನು ಪಡೆದ ಮುಂದಿನ ಕಾರ್ಯ ವಿಚಾರವನ್ನು ತಿಳಿಯಲು ಬರಣವಾಯ್ತು ಗಂಡೆಯ ಸರದಿ ಕೆಲಸನ ಬಂದ ಸಂಗೀತ ನಮ್ಮ ಜನನ ಬಳಿಗೆ ಹೋಗುವನ ಜಾಗೃತಿ ಒಳ್ಳೆಯ ಬಾಬುಜಿ ಈ ಪೀಠೋಲಂಕ ಜಾಗೃತಿ ಈ ಬೆಂಗಳೂರನ್ನು ಭಾರ್ಗವ ರಾಮನಿಗೆ ಬಹುಮಾನ ಕೊಟ್ಟಿದ್ದಾರೆ ಅನ್ನಬಾರನ ಅಂತೇಳಿ ಅವ ಬೇರೆ ಮಾಡಿ ಗೊತ್ತಾ ತಿರುಗಿ 2 ದಿನ ಬಿಟ್ಟು ಆ ಮುದಿಯಕ್ಕೆ ಕೊಡೋಣ ಮುಡಿಯಕ್ಕೆ ಕೊಡೋಣ ಅಂದು ಆ ಮುದಿಯಕ್ಕೆ ಒಳ್ಳೆ ಕೋಪ ಬಿಡ್ದೆ ಬಡ್ಕೊಂಡ್ಬಿಟ್ಟಿಲ್ಲ ನಂಬದು ಆ ತನ್ನ ಕೈಲಿ ಹಾಕಿ ನಂಬದು ಗೊತ್ತಾಗಲಿಲ್ಲ ಆ ಮುದಿಯಕ್ಕೆ ಏನು ಮಾಡ್ಲಿ ಗೊತ್ತಾ ಸೊಸೆ ಒಂದಿನ ಕೂದಲು ಹಿಡ್ಕೊಂಡು ಗಬಗಬ ತಿರುವಿ ಆ ಮುದಿಯಕ್ಕೆ ಹೆಂಗಿಡದ ಪಾಪ ಬಿಳೇತಿಲ್ಲ ಮುದಿಯಕ್ಕೆ ಕೂದಲು ಹಿಡ್ಕೊಂಡು ಗರಗರ ತಿರುವಿ ಖುಷಿ ಹಾಕ್ಬಿಟ್ರು ಏಯಪ್ಪ ಅವರು ಇವತ್ತು ನನ್ನ ಮಗ ಬರ್ಲಲ್ಲ ಬರ್ಲ ನನ್ನ ಮಗ ಬರ್ಲ ನೋಡ್ಬಾರ್ದಾಕ ಬೀಗರ್ ಬೀಜರ್ ಕಲಿಯಾಕ ನನ್ನ ಮಕ್ಕಳ ಬಂದು ಕಲಿಯಾಕ್ತ ಅಂತೇಳಿ ಅವ್ನಿಗೆ ತಲೆ ತಾಬಿಡ್ತೀನಿ ತಲೆ ತಾಂಡು ಬರ್ಲು ಅವಳು ಹೆಂಗೆ ಬರ್ದು ಕೂದಲ್ಕೊಂಡು ಅವಳು ಅಡ್ಡಾಡಿ ಹೆಂಗೆ ಬರ್ದಲ್ಲ ಅಂತೇಳಿ ಮುಗಿಯಕ್ಕೆ ರಾಮಾಯಣ ಮಾಡಿಬಿಡ್ತೆ ಆ ಮತ್ತೆ ಬಡ್ದು ಬಿಟ್ಟಿದ್ದು ಏನೋ ಹೋಲ್ಬಿಡ ಅಂತೇಳಿ ಊರು ಮುಂದೆ ತೋಟ ಬಾಯಿ ದೊಡ್ಡ ಬಾಯಿ ಮತ್ತೆ ಸೀದಾ ಅಜಾಂಬರ್ ಶಾಪಿಗೆ ಹೋಗ್ತಿ ಅಜಾಂಬರ್ ಶಾಪಿಗೆ ಹೋಗಿ ಏನು ಮಾಡ್ತಿ ಗೊತ್ತಾ ಆ ಮುಗಿಯಕ್ಕೆ ನನ್ನ ಕೂದಲ್ಕೊಂಡು ಬಂದಲ್ಲ ಆ ಕೂದಲನ್ನ ತೆಗಿಸ್ಬೇಕಂತ ತೆರೆ ಬಳಸ್ಕೊಂಡ್ಬಂದ್ಬಿಟ್ಟೆ ಮುಗಿಯಕ್ಕೆ ತೆರೆ ಬಳಸ್ಕೊಂಡು ಬಂದು ಮನೆಯಾಗೆಲ್ಲ ಹುಡುಕಾಡಿ ಸೊಸೆನ ಸಿಗಲಿಲ್ಲ ಅವ್ರು ಹೆಂಗೆ ಇಟ್ಕೊಂತಾಳೆ ಕೂದಲು ಹಿಂಗಿಡ್ಕೊಂಡಂಗೆ ಬರೋದತ್ತ ಹಿಂಗಿಡ್ಕೊಂಡೆ ಹೊಲ್ದಕ್ಕೆ ಹೋಗಿ ಏನು ಮಾಡಿ ಗೊತ್ತಾ ಹೊಲ್ದಕ್ಕೆ ಹೋಗಿ ಸುತ್ತ ಹುಡುಕಿ ಎಲ್ಲಿ ಸಿಗಲಿಲ್ಲ ಬಾಯಿಗಡ್ಡೆ ಮೇಲೆ ಕೂತ್ಕೊಂಡು ಬಾಯಿಗಡ್ಡೆ ಮೇಲೆ ಅವಳು ಬರ್ಲ ಇವತ್ತು ನೋಡ್ ಬರ್ಬೇಕಲ್ಲ ಇವತ್ತು ನನಗೆ ಅವಳಿಗಿಲ್ಲ ಬರ್ಲ 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 ಅಂತಂಗಲ್ಲಿ ನನ್ನ ಮತ್ತೆ ತೆಗೆದೈತೆ ಮತ್ತೆ ನಿಮ್ಮ ಮಗಳ ಕರೆನೈತೆ ನನ್ನ ಮತ್ತೆ ತೆಗೆದೈತೆ ಎಲ್ಲ ಒಳಗೈತೆ ಎಲ್ಲ ಒಳಗೈತೆ ಮತ್ತೆ ನಿಮ್ಮ ಮಗಳ ಕರೆನೈತೆ ನನ್ನ ಮತ್ತೆ ತೆಗೆದೈತೆ
ನಮೋ ನಮೋ ಜನನಿ ಶೌರ್ಯ ಪ್ರಧಾಯಿನಿ. ದೀರ್ಘಾಯುಷ್ಯ ಮತ್ತು ಮೇಲಕ್ಕೇಳು ಪುತ್ರ ಕೋಮಲ ಗಾತ್ರ. ಆಹೋ ಎನ್ನ ಪಡೆದು ಮಾತೆ, ಏನಿದೆ ನಿನ್ನ ಒಬ್ಬ ಚರಿಯದ ರೀತಿ. ಆವೋ ಅಮ್ಮಯ್ಯ, ಹೂವಿನ ಮಗ್ಗೆಯಂತ ನಗಮುಖ ಹುಳ್ಳ ನಿಮ್ಮ ಮುಖ ಕಮಲವನ್ನು ಧರಿತ ತಾವರ ಎಂದಗಳ ಕಾರಣವೇನು ಈ ನಿನ್ನ ಸುತನ ಮುಂದೆ ತಿಳಿಸಮ್ಮ ಜನನಿ. ರಾಮ, ಜನನೇ, ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಾಳಲು ಕಾರಣವೆಂದು ಕೇಳಿದೆಯ ಮಗನೇ. ಹೌದು ಅಮ್ಮಯ್ಯ, ಕೇಳಬಾರದು ಜನನೇ. ರಾಮ, ಅಮ್ಮಯ್ಯ, ನನ್ನ ದುಃಖವನ್ನು ಕೇಳಬೇಕೆಂಬ ಅಂಬಲನ ಮಗನೇ. ಹೌದು ಮಾತೆ. ಹೇಳ ರಾಮ, ಅದು ಯಾತಕ್ಕೆ ಮಾತೆ? ನನ್ನ ದುಃಖವನ್ನು ಹೇಳಿದರೆ ತಡೆದುಕೊಳ್ಳುವ ಶಕ್ತಿ ನಿನಗಿಲ್ಲ ಮಗನೇ. ಅದು ಏನಿರುವುದು ಮಾತೆ? ರಾಮ, ಜನನೇ, ಹೇಳಬೇಕು ಗೊತ್ತಾ? ಅದು ಏನು ಚೆನ್ನಾಗಿರೋ ಬಾರೇ ಭಾರ್ಗವ, ನಾ ಸಹಿಸೆ ಭಾರ್ಗವ, ನಾ ಸಹಿಸೆ ಶೋಕವ. ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ಮಗನೇ. ಆಹೋ ಜನನೇ, ಬ್ರಹ್ಮನ ಬರದ ಬರಗವನ್ನು ವಿಧಾನವನ್ನು ಕೇಳುವುದನ್ನು ಚೆನ್ನಾಗಿ ಕೇಳು ಮಾತೆ. ಅಮ್ಮಯ್ಯ, ಮಾಡಿದ ಪಾಪ ಕರ್ಮಗಳನ್ನು ಅಳಿಯುವ ಶಕ್ತಿ ನೀಡಿದ ಪುಣ್ಯಕ್ಕೆ ಫಲಕ್ಕೆ ಉಂಟು ಮಾತೆ. ಅಮ್ಮಯ್ಯ, ರಾಮ, ಬ್ರಹ್ಮನ ಬರದ ಬರಗವನ್ನು ಬದಲಿಸುವ ಶಕ್ತಿ ಶಿವ ಶರಣರಲ್ಲಿ ಉಂಟು ಮಾತೆ. ಈ ನಿನ್ನ ದುಃಖವನ್ನು ದೂರವು ಮಾಡುವ ಶಕ್ತಿ ಈ ನಿನ್ನ ಮಗನಾದ ಭಾರ್ಗವ ರಾಮ, ಆಹೋ ಎನ್ನ ಪಡೆದ ತಾಯೇ. ಬ್ರಹ್ಮ ಬರಹವ ಬದಲಿಸೋಣ. ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಧರ್ಮವ. ಅಮ್ಮಯ್ಯ, ಎನ್ನ ಹಣೆಯಲ್ಲಿ ಆ ಜಡ ಚೋಪವನು ಕಳಹೀನನಾಗಿ ಬಾಳು ಎಂದು ಬರೆದಿರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ಅಹೋ ಭೋಗವತಿಯ ಪುತ್ರಿ, ಏನಿದೆ ನಿನ್ನ ಮಾತಿನ ರೀತಿ? ನಿನ್ನ ಮುಖ ಚರಿಯದ ಪ್ರತಿಯನ್ನ ನೋಡಿದರ ರಾಹುಲಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಗವಾದ ವೃಕ್ಷದಂತೆ, ನಿಮ್ಮ ಮುಖ ಸೂರ್ಯನ ಗ್ರಹಣದಿಂದ ಬಾಡಿದ ಕಮಾನದಂತೆ.
ಓ ಜನನೇ, ರಾಮ ನಿನ್ನ ಹೃದಯದಲ್ಲಿ ಹಾಲು ಅಂಬರಿಸಿ ನಿನ್ನ ದುಃಖಕ್ಕೆ ಕಾರಣವಾದವರು ಹೆಸರನ್ನ ಹೇಳು ಮಾತೆ. ರಾಮ ಮೊಡರೆ ಅವನನ್ನು ಕತ್ತರಿಸಿ ನಿನ್ನ ತಲೆಗೆ ಹತ್ತಿಸನ ಮಾತೆ. ಅಹೋ ಜನನೇ, ರಾಮ ತಡ ಮಾಡದೆ ತಿಳಿಸುವ ಮಾತೆ. ಯಾವ ಕಾಲಕ್ಕೆ ನಿನ್ನ ಜೀವತೆ? ರಾಮ ಅಮ್ಮಯ್ಯ, ನನ್ನ ದುಃಖವನ್ನು ಕೇಳಬೇಕೆಂಬ ಹಂಬಲನ ಮಗನೇ. ಹೌದು ಜನನೇ. ಏತಕ್ಕಾಗಿ ಅಳುತ್ತಿರುವೆ ಮಾತೆ? ನಿನ್ನ ದುಃಖಕ್ಕೆ ಕಾರಣವೇನೆಂದು ಕೇಳುತ್ತಿರುವೆಯಾ ಮಗನೇ? ಹೌದು ಅಮ್ಮಯ್ಯ. ಬೇಡ ರಾಮ, ಅದು ಯಾತಕ್ಕೆ ಜನನೇ? ನನ್ನ ದುಃಖವನ್ನು ಹೇಳಿದರೆ ತಡೆದುಕೊಳ್ಳುವ ಶಕ್ತಿ ನಿನಗಿಲ್ಲ ಮಗನೇ. ಅಹೋ ಜನನೇ, ರಾಮ ಮೇರ ಪರ್ವತಕ್ಕೆ ಮಂಜ ಮುಸಿಗರಿಯೇ ಸೂರ್ಯನ ಪ್ರತಾಪಕ್ಕೆ ನಿಲ್ಲಬಹುದೇ? ಹೂವಳಗಲ್ಲೇ ಮುನಿಸಿದ ಬೆಳಕು ಮನ ಹಣಿಗೆ ಹಂಚಬಹುದೇ? ಅಹೋ ಜನನೇ, ರಾಮ ಬೋಳರೆ ಈ ನಿನ್ನ ದುಃಖವನ್ನು ದೂರ ಮಾಡುವ ಶಕ್ತಿ ಹೀಗೆ ನಿನ್ನ ಮಗನ ಹಾತ ಮಾರ್ಗದವ ರಾಮನಲ್ಲಿ ಉಂಟು ಮಾತೆ. ಕಂದ, ಅಮ್ಮಯ್ಯ, ನನ್ನ ದುಃಖವನ್ನು ಹೇಳಿದರೆ ಕೇಳು ಮಗನೇ. ಚೆನ್ನಾಗಿ ಹೇಳು ಮಾತೆ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಪ್ಪೆವ ತೀರಿದ ತಾಪವ. ನಮ್ಮ ತಾತನಾದ ರೇಣುಕರ ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಪ್ಪೆವ ತೀರಿದ ತಾಪವ. ತಾತನಾದ ರೇಣುಕ ರಾಜನು ಯಾವ ಕಾರಣದಿಂದ ರಾಮ ಜನನೇ, ನಿನ್ನ ತಂದೆ ಏತಕ್ಕಾಗಿ ತೀರಿದನು ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಎನ್ನ ಪಡೆದ ತಾಯಿ. ಅದನ್ನು ಮಾತ್ರ ಕೇಳಬೇಡ ಮಗನೇ. ಯಾತಕ್ಕೆ ಮಾತೆ? ನಿನ್ನ ತಾತನನ್ನು ಕೊಂದ ಅದಮ್ಮ ಹೆಸರನ್ನು ಮಾತ್ರ ಕೇಳಬೇಡ ರಾಮ. ಅದು ಯಾತಕ್ಕೆ ಕೇಳಬಾರದು ಜನನೇ? ನಿನ್ನ ತಾತನನ್ನು ಕೊಂದ ಅದಮನು ಸಾಮಾನ್ಯದವನಲ್ಲ ಕಂದ. ಆದರೆ ಈ ನಿನ್ನ ಮಗನಾದ ಭಾರ್ಗವ ರಾಮನ ಸಾಮಾನ್ಯ ಮಾತೆ. ರಾಮ ಜನನೇ, ದೇವದಾನವರಿಗಿಂತ ಸೊಕ್ಕಿನಿಂದ ಮಿಕ್ಕಿ ಮೀರಿದವನ ಕಂದ. ಅರಸಟ್ಟೊರ್ಗಂಗಳ ದೂರ ಮಾಡುವನು ಈ ನಿನ್ನ ಮಗನಾದ ಭಾರ್ಗವ ರಾಮನ ಮಾತೆ. ರಾಮ ಅಹೋ ಜನನೇ, ಕಾಟವೀರ ದೂರವೆಂಬದ ಕಳೆದ ಎನ್ನಯ ತಂದೆಯ ಪ್ರಾಣವ, ಕಳೆದ ಎನ್ನಯ ತಂದೆಯ ಪ್ರಾಣ. ತಾರೆ ಮಾನವ ನಾದೈತೆ ಯೋಗವ. ತಾರೆ ಮಾನವ ನಾದೈತೆ ರಾಮ ಅಮ್ಮಯ್ಯ, ಆ ಅಧಮನಾದ ಕಾರ್ತ್ಯವೀರನು ಎನ್ನ ತಂದೆಯಾದ ರೇಣುಕ ರಾಜನನ್ನು ಹತನುಗೊಳಿಸಿದನು. ಇದೇನಾಯಿತು ಪುತ್ರ, ವಿಧಿಯ ವಿಚಿತ್ರ. ಅಮ್ಮ ಮಾತೆ, ತಿಳಿತು ನಿನ್ನ ಪಡದಾತನ ಮರಣದಿಂದ ಉಂಟಾದ ನಿನ್ನ ಮನವತೆ. ಆದರೆ ಈ ನಿನ್ನ ಮಗನ ಮಾತನ್ನ ಆಲಿಸು. ಯಾವ ತ್ರಿಲೋಕಗಳಲ್ಲಿರುವ ವೈರಿಗಳ ಮೇಮಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮದ ಈ ನಿನ್ನ ನಂದನಿಗೆ ಸಂತೋಷದಿಂದ ನೇಮವನ್ನು ಕೊಟ್ಟರೆ
ರಾವಣನಂತ ಮದವೇರಿದ ಕಾರ್ತವೀಯ ಅರ್ಜುನನ ಜೀವದಿಂದ ಉಳಿವಿದೆ. ಸೌದಯ ಕಾಷ್ಟ ಬೆಟ್ಟದ ಚೀರುವಿಗೆ ಒಂದು ಕಡೆಗೆ ಅಗ್ನಿ ಭಸ್ಮ ಆಗದೆ ಮಹಾಜ್ಞಾನಿಯಾದ ನೀನು ಎಚ್ಚರಿಕೆ ರಾಮ, ಅಮ್ಮಯ್ಯ. ನೀನಿನ್ನು ಚಿಕ್ಕವನ ಮಗನೇ. ಅಹೋ ಜನನೇ, ನನ್ನ ಚಿಕ್ಕವನನ್ನು ಹೇಳಿದೆಯಲ್ಲ, ಅವನು ತನಯ ಚಿಕ್ಕವನ ಪೌರಸೆ ಹೇಳುವನು.